ಹೇಳಿ ನಿಮ್ಮ ಹೆಸರೇನು? ರಮೇಶ್ ಫಕೀರಪ್ಪ ವಾಲ್ಮೀಕಿ ರೀ. ನಾವು ಹಳೆ ಮನೆ ಕಟ್ಗೆ ತಂದೆ ಕಾಲದಿಂದ ನಮ್ದು ಉಗ್ನಕೇರಿ ರೀ. ಉಗ್ನಕೇರಿ ನಮ್ಮ ತಂದೆಯವರು ಹಳೆ ಮನೆ ಕಟ್ಟಿಗೆ ರೀ. ತಂದೆಯವರು ತಂದು ಇಟ್ಟಿದ್ರಿ. ಅದನ್ನು ಪಾಲಿಸ್ ಮಾಡಿ ನಾನು ನನ್ನ ಮಗನ ಮದುವೆ ಬಂದಿದ್ದ ಸಂಬಂಧ ಅದನ್ನ ಪಾಲಿಸ್ ಮಾಡಿ ಒಂದು ಸ್ವಲ್ಪ ಚಂದಾಚಾರ ಮಾಡಿದ್ರೆ ನಾಳೆ ಹುಡುಗಿ ಕೊಡ್ತಾರ ಅಂಥೇಳಿ ನಾನು ಗಾರ್ಡ್ಗೆ ಫಾರೆಸ್ಟ್ಗೆ ತಿಳಿಸಿದ್ನಿ ರೀ. ಅವರು ಏನು ಹೇಳಿದ್ರು, ಇಲ್ಲ ನಿನಗೆ ಮಾಡೋಕೆ ಅವಕಾಶ ಕೊಡ್ತೀವಿ, ನೀ ಇಲ್ಲೇ ಮಾಡ್ಕೆ ಅಂತ ಹೇಳಿದ್ರಿ ಅವರು. ನನಗೆ ಹಂಗೆ ಬೇಡ, ಕಾನೂನು ಪ್ರಕಾರನ ಆಗ್ಬೇಕು, ನನಗೆ ಮಂದಿ ಸರಿ ಇಲ್ಲ, ನಾಳೆ ಏನರ ಹೆಚ್ಚು ಕಡಿಮೆ ಆದ್ರೆ ನನ್ನ ಮೇಲೆ ಬರ್ತೈತಿ ಅಂತ ಹೇಳಿದ್ನಿ ರೀ. ಅವರು ಅರ್ಜಿ ಕೊಡು ಅಂದ್ರಿ. ಆವಾಗ ನಾನು ರಾಜ್ಯ ಅಧ್ಯಕ್ಷ ಬಸವರಾಜ ಅವ್ರ ಕಡೆ ಹೋದ್ನಿ ರೀ. ನಾನು ಸಂಗಮೇಶ್ವರ ಕಡೆ ಹೋದ್ಮೇಲೆ ಅವರು ರೇಂಜರ್ ಆಫೀಸಿಗೆ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿ ರೇಂಜರ್ ಕಡೆ ಮಾತಾಡಿದ್ರಿ. ಅವರು ರೇಂಜರ್ ನಮ್ಗೆ ಅವಕಾಶ ಮಾಡಿ ಕೊಟ್ಟರು ಬಿಡ್ರಿ. ಅವರು ಮಾಡ್ಕ್ಯಾರಪ್ಪ, ಯಾರು ಬೇಡ ಅಂತಾರ, ಹಳೆ ಮನೆ ಕಟ್ಟಿಗೆ ಮಗನ ಮದುವೆ ಬಂದೈತಿ ಅಂತಿ ಮಾಡ್ಕ್ಯಾ ಅಂತ ಹೇಳಿದ್ರಿ. ಅವರು ಹೇಳಿದ ಮೇಲೆ ಅರ್ಜಿ ಕೊಡು ಅಂದರು. ಅರ್ಜಿ ಕೊಟ್ನಿ ರೀ. ಕೊಟ್ಟಾದ್ಮೇಲೆ ಒಂದು ತಿಂಗಳು ಬಿಟ್ಟು ಹೊಳ್ಳಿ ಪಂಚರಾಮಿಗೆ ಬಂದ್ರಿ. ಅವರು ಪಂಚರಾಮಿಗೆ ಬಂದು ಎಲ್ಲ ಕಟ್ಗೆ ಪಂಚರಾಮಿ ಮಾಡಿದ್ರಿ. ಪಂಚರಾಮಿ ಮಾಡಿ ಆದ ನಂತರ ಅವರು ಹೊಳ್ಳಿ ಮತ್ತೊಂದು 15 ದಿನ ಬಿಟ್ಟು ನನಗೊಂದು ಪರ್ಮಿಷನ್ ಕೊಟ್ರಿ. ಅವರು ಲೀಟ್ರ್ ಮಾಡ್ಕೆ ಅಂತೇಳಿ ಅವಕಾಶ ಮಾಡಿಕೊಟ್ರಿ. ಆಮೇಲೆ ಅವರು ಒಂದಿನ ಕರೆದ್ರಿ ನಮಗೆ ಬಡ್ಡಿಗಿರಿ ಕ್ರಾಸಿಗೆ ಕರೆದು ಅಲ್ಲಿ ಏನು ಹೇಳಿದರು, ಇವ್ರು ಯಾರು ಅವ್ರನ್ನ ಯಾಕೆ ಕರ್ಕೊಂಬೈದಿ ಅಂತ ಡಿಸಿಷನ್ ಮಾಡಿದ್ರಿ. ಅವರು ಇಲ್ಲಿ ಬೇಡ ಮಾತಾಡೋದು, ಆಫೀಸ್ಗೆ ಹೋಗೋಣ ಬರ್ರಿ ಅಂತ ಗುಂಜಾವತಿ ಕರ್ಕೊಂಡು ಹೋದ್ರಿ. ಗುಂಜಾವತಿ ಕರ್ಕೊಂಡು ಹೋಗಿ ಕುತ್ಕೊಂಡು ಚಹಾ ತರಿಸಿದ್ರು. ಚಹಾ ಕುಡಿದ್ವಿ. ಅಲ್ಲಿಂದ ಇವರು ಮಾಲ್ ಅಷ್ಟೈತಿ ಇಷ್ಟೈತಿ ಅದು ಹೆಂಗೆ ಏನು ಅಂತ ಇವರ ಚರ್ಚೆ ಮಾಡಕ್ಕೆ ಗಾರ್ಡ ಫಾರೆಸ್ಟ್ ರೀ. ಅವ ನಿಸಾರ್ ಗಾರ್ಡ ಅಂತ ಹೇಳ್ರಿ. ಮತ್ತೊಬ್ಬ ಅವ್ರ ಹೆಸರು ಗೊತ್ತಿಲ್ಲ ರೀ, ಫಾರೆಸ್ಟ ಅಂಥೇಳಿ. ಅವರು ಸಹಿ ಮಾಡೋದೈತಿ ಅಂತೇಳಿ ಕರೆದು ನನಗೆ ಇಷ್ಟು ರೊಕ್ಕ ಕೊಡು ಅಷ್ಟು ಕೊಡು ಅಂತ ಅವ್ರವ್ರ ಮಾತಾಡಕ್ಕೆ ಕುಂತೀರಿ. ಎಷ್ಟು ಕೇಳಿದ್ರಿ? ಅವರು 10,000 ಕೇಳಿದ್ರಿ. ಅವರು ನಾ ಏನು ಹೇಳಿದೆ, 5,000 ಕೊಡ್ತೀನಿ, ನಾನು ಬಡವ, ನನಗೂ ಒಂದು ಮಾಡೋಕೆ ಅವಕಾಶ ಕೊಡ್ರಿ, ಮತ್ತು ನಾನು ದುಡ್ಕೊಂತಿನ್ನವ, ನಾನು ಎಲ್ಲಿಂದ ಕೊಡಲಿ 10,000 ಗಂಟ್ಲೆ 5,000 ಕೊಡ್ತೀನಿ ಅಂತ ಹೇಳಿದ್ನಿ ರೀ. ಅದು ಆಗಂಗಿಲ್ಲ, ನಮ್ಗೆ 10,000 ಕೊಡೋಕೆ ಬೇಕು ಅಂತ ಹೇಳಿದ್ರಿ. ಅವರು ನನ್ನ ಸಂಗಡ ನಂದಿಗಟ್ಟಿ ಅಶೋಕ ಹರ್ಜನ್ರವ್ರನ್ನ ಕರ್ಕೊಂಡು ಹೋಗಿದ್ನಿ ರೀ. ಅವ್ರ ಹತ್ರ ಏನು ಹೇಳಿದ್ರಿ, ಇವರು 10,000 ಕೊಟ್ರೆ ಸರಿ, 10,000 ಕೊಡಲಿಲ್ಲ ಅಂದ್ರೆ ನಾವು ಸ್ಕ್ವಾಡ್ನೇರ್ ಕರೆಸಿ ರೇಡ್ ಮಾಡಿಸಿ ಎಲ್ಲನೂ ಅವನು ಹಿಡಿಸ್ತೇವೆ, ಬಿಡಂಗಿಲ್ಲ ಅಂತ ಧಮ್ಕಿ ಕೊಟ್ರಿ. ಅವರು ಧಮ್ಕಿ ಕೊಟ್ಟು ಆದ್ಮೇಲೆ ನಾನು ಆಯ್ತು ನಿಮ್ಮದು ನೀವು ಮಾಡ್ಕೇರಿ, ನಂದು ನಾ ಮಾಡ್ಕೊಂತಾನೆ ಅಂಥೇಳಿ ನನಗೆ ಭಾಳ ಇದು ಆಗತ್ತಿಗೆ ನಾನು ಆಗ ಲೋಕಾಯುಕ್ತ ಹೋಗಿ ಕಂಪ್ಲೇಂಟ್ ಮಾಡೇನಿ ರೀ. ನೀವ ಕ್ರಮ ತಗೋರಿ, ನಾ ಬಡವ, ಹಿಂಗಾಗೈತಿ, ನನಗೊಂದು ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಕೆಲಸ ಅಂಥೇಳಿ ನಾನು ಅವ್ರ ಮುಂದೆ ಕಂಪ್ಲೇಂಟ್ ಮಾಡೇನಿ ರೀ. ಮತ್ತು ಇವ್ರ ಸಂಬಂಧ ನನ್ನ ಮಗನ ಮದ್ವೆ ಹಾಳಾತ್ರಿ. 6-7 ತಿಂಗಳಾತ್ರಿ. ಮಳ್ಯಾಗ ಸಾಮಾನು ಎಲ್ಲ ತೆಗೆದು ಹಿತ್ತಲ ಹೋಗದನ್ರಿ. ಕಟ್ಗೆ ಎಲ್ಲ ತೋದು ಎಲ್ಲ ಇದಾಗ್ಯಾವ್ರಿ. ನನಗೆ ಮಾಡೋಕೆ ಅವಕಾಶ ಕೊಟ್ರೆ ಚಲೋ ಆತ್ರಿ, ಇಲ್ಲ ಅಂದ್ರೆ ನಾ ಮುಂದೆ ಹೋಗೋಣ ರೀ. ಈಗ ಲೋಕಾಯುಕ್ತದ ಕೇಸ್ ಕೊಟ್ರಲ್ಲ, ಈ ಕೇಸ್ ಕೊಟ್ಟು ನಾನು ಸುಮಾರು ಈಗ ಒಂದು 4 ತಿಂಗಳಾತ್ರಿ. 4 ತಿಂಗಳ ಹಿಂದೆ ನೀವು ಕಂಪ್ಲೇಂಟ್ ಮಾಡಿದ್ರಿ? ಹೌದ್ರಿ. ಅವ್ರು ಏನು ಕ್ರಮ ತೊಗೊಂಡ್ರಿ ಈಗ ಸದ್ಯ? ಅವರು ಅಲ್ಲಿ ಹೋದ್ಮೇಲೆ ಲೋಕಾಯುಕ್ತರು ಅವರು ಎಲ್ಲ ಚರ್ಚೆ ಮಾಡಿದ್ರಿ, ಹೆಂಗಾತು ಏನಾಯ್ತು ಅಂತ. ಇದನ್ನ ಹೇಳಿದ್ನಿ ರೀ. ನಾ ಎಲ್ಲ ಮೆಟ್ರ್ ಹೇಳಿ ನಾನು ಅವ್ರ ಮೇಲೆ ಕ್ರಮ ತಗೋರಿ ಅಂತ ಕಂಪ್ಲೇಂಟ್ ಮಾಡಿ ಬಂದನ್ರಿ. ಅವರು ಕೊಟ್ಟನ್ರಿ, ಎಲ್ಲ ಕೊಟ್ಟನಿ. ಮೊನ್ನೆ ಬಂದು ಅವರು ಎಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಾರಂತ. ಇವರು ನನಗೆ ಮೇಲೆ ಪರಿಸರ ಕೊಡಾಕುಂತಾರ್ರಿ. ಏನಂತ ಪ್ರೆಷರ್ ಕೊಡ್ತಾರ್ರಿ? ರಾಜಿ ಆಗನ ಅದನ್ನು ಪೇಪರ್ನೇ ಹಾಕ್ಸೋದು ಬೇಡ ಅಂಥೇಳಿ ಹಿಂಗೆ ಧಮ್ಕಿ ಕೊಡಾಕುಂತಾರ್ರಿ. ನಾಳೆ ನಮ್ಮ ಜೀವಕ್ಕೆ ಏನರ ತೊಂದರೆ ಆದ್ರೆ ಅವರ ಹೊಣೆಗಾರಿ ರೀ. ಯಾರ್ಯಾರು? ಗಾರ್ಡ ಫಾರೆಸ್ಟ್ ರೀ. ಅಂದ್ರೆ ನಿಮ್ಮ ಮೇಲೆ ಅವರು ದ್ವೇಷ ಸಲ್ಸಾಗಿದ್ದಾರೆ? ಹೌದ್ರಿ. ಇದನ್ನು ನೀವು ಲೋಕಾಯುಕ್ತರ ಹತ್ರ ಹೇಳಿರಿ? ಹೇಳೇವ್ರಿ.
ಇಲ್ಲಿ ಹಿರಿಯ ಅಧಿಕಾರಿಗಳ ಹತ್ರ ಹೇಳಿದಾಗ ಏನಂದ್ರೆ ಇಲ್ಲಿ ಆರೈಕೋದಿಲ್ಲ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಬಿಡ್ರಿ, ಮಾಡ್ಕ್ಯಾರಪ್ಪ. ಅವ್ರು ಹಿಂಗೆ ಲಂಚ ಕೇಳಕತ್ತಾರ ಅಂತ ಹೇಳಿದ್ರೆ ಇಲ್ಲ ಅವ್ರ ಮುಂದೆ ಹೇಳಿಲ್ರಿ ನಾನು, ಅವ್ರ ಮುಂದೆ ಹೇಳಿಲ್ಲ, ಯಾರ ಮುಂದೆ ಏನು ಹೇಳಿಲ್ಲ. ಡೈರೆಕ್ಟ್ ನನ್ನ ಮನಸ್ಸಿಗೆ ಬಂದಂಗೆ ನಾನು ಲೋಕಾಯುಕ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡೇನಿ ರೀ. ನಾನು ಮುಂದೆ ಏನಾಗ್ಬೇಕಂತೀರಿ? ಮುಂದೆ ಅವ್ರ ಮ್ಯಾಲೆ ಕ್ರಮ ಆಗ್ಬೇಕು ರೀ, ಕ್ರಮ ಆಗ್ಬೇಕು. ಅವರು ಕಾನೂನುಬದ್ಧವಾಗಿ ಏನು ಶಿಕ್ಷೆ ಆಗ್ಬೇಕು. ಈಗ ನಿಮ್ಮ ಮೇಲೆ ಪ್ರೆಷರ್ ತರಕತ್ತಾರ, ನಿಮ್ಮ ಮೇಲೆ ಯಾರಿಗೆ ಹೇಳಿಸ್ಬಿಡ್ತಾರೆ, ನಿಮ್ಮ ಹತ್ರ ನಿಮ್ಗೇನಾದ್ರು ದುಡ್ಡು ಕೊಟ್ಟ ಆಮಿಷ ಹುಟ್ಟಿಸ್ತಾರೆ ನಿಮಗೂ ಅಲ್ಲ ಏನಾದ್ರು ಆದ್ರೆ ಈ ಕಾನೂನು ಏನು ಅದಕ್ಕೆ ಕ್ರಮ ತಗೊಂತೈತೆ, ಕಾನೂನುಬದ್ಧವಾಗಿ ಅದು ಏನು ಮಾಡ್ತಾರ ಮಾಡಲಿ, ಅವರ ಮಾಡಲ್ರಿ. ಅಲ್ಲ ನಿಮ್ಮ ಮೇಲೆ ಪ್ರೆಷರ್ ತರ್ತಾರೆ, ನಿಮ್ಮ ಮೇಲೆ ಒತ್ತಡ ತರಕತ್ತಾರಲ್ಲ, ಅದಕ್ಕೆ ನೀವೇನಾದರೂ ಹಿಂದಿರೋದು? ನಾವು ಹಿಂದೆ ಜರಂಗಿಲ್ಲ, ಏನಿಲ್ರಿ. ನಮಗೆ ಅನ್ಯಾಯ ಆಗೈತಿ, ನಮಗೆ ನೋವು ಆಗಿದ್ದು ಯಾರು ಹೇಳ್ತಾರ್ರಿ? ನೋಡ್ರಿ 6-7 ತಿಂಗಳಾತ್ರಿ ಈಗ ನನ್ನ ಮಗನ ಮದುವೆ ಅದು ಇವ್ರ ಸಂಬಂಧ ನಾನು ಬಂದು ಇಟ್ಟನ್ರಿ. ಹಾಳಾಗೈತಿ ಎಲ್ಲ ಮನೆ ನೋಡ್ರಿ ಸರ, ಬಂದು ಎಲ್ಲ ಹೊಲ್ಗೇರಿಯದ್ದು ಹೋಗೈತ್ರಿ. ಈಗ ಅಂಥ ಮನ್ಯಾಗ ಹುಡುಗಿ ಯಾರು ಕೊಡ್ತಾರ್ರಿ ಮಗಗೆ? ನಮಗೆ ಕಷ್ಟ ಆಗಿದ್ದು ಮತ್ತೊಬ್ರು ಏನು ಹೇಳ್ತಾರ್ರಿ? ಅದರಿಂದ ನಮಗೆ ಭಾಳ ತೊಂದರೆ ಆಗೈತ್ರಿ. 6-7 ತಿಂಗಳಾತ್ರಿ, ಅದ ಚಿಂತೆ ಆಗದನ್ರಿ ನಾನು. ಇತ್ತಾಗ ಮಕ್ಳಿಗೆ ಏನು ಹೇಳ್ಬೇಕು, ಹೆಂಡ್ರಿಗೆ ಏನು ಹೇಳ್ಬೇಕು, ಹಿಂಗೆ ಮಾಡಿದಿ ಅಂತ ನಮಗೆಲ್ಲರೂ ಹೊಡ್ಯಾರಿ ರೀ ಮನ್ಯಾಗ. ನನಗೆ ಅದ ಚಿಂತ್ಯಾಗ ನಮ್ಗೆ ಕೂಳು ಹೋಗಲ್ದು, ಸರಿ ಹೊಟ್ಟಿಗೆ ನಿದ್ದಿಲ್ಲ, ಏನಿಲ್ಲರಿ. ಇದೇ ಎಸಂದಾಗ ಅದನ್ರಿ ನಾ ಮಗನ ಮದ್ವೆ ಇದ್ರ ಸಂಬಂಧ ಕಳ್ಕೊಂಡ್ನಲ್ಪ ನಾನು ಅಂಥೇಳಿ. ಅವರು ಮುಂದೆ ಯಾವ ರೀತಿ ಅವರು ಲೋಕಾಯುಕ್ತರು ಕ್ರಮ ತೊಗೊತಾರ ಅವರ ತೊಗೊಳ್ರಿ ಅವ್ರ ಮ್ಯಾಲೆ. ನೋಡಿರಿ ಸರ, 2021 ತಿಂಗಳದಾಗ 2025 ಅರ್ಜಿ ಕೊಟ್ಟಿದ್ರಿ. ಅಲ್ಲಿಂದ ಇಲ್ಲಿ ಮಟ್ಟ ಒಬ್ಬೊಬ್ಬರಿಗೆ 10 ಕಾಲ್ ಮಾಡೇನ್ರಿ ಒಂದೊಂದು ದಿನ. ನಾನು ಕಾಲ್ ರಿಸೀವ್ ಮಾಡಿಲ್ರಿ, ಇವರು ಕಾಲ್ ರಿಸೀವ್ ಮಾಡಲಿಲ್ಲ. 6-7 ತಿಂಗಳಾತು ಹಿಂಗೆ ಕಾಡಿಸ್ತಾನ ನನಗೆ, ಹಿಂಗೆ ಬಂದಾರ್ರಿ ಇವರು. ಇವರು ನಾಯಿ ಬೆನ್ನು ಹತ್ತಿ ಇವ್ರ ಹಿಂದೆ ಅಡ್ಡಾಡೇ ಸಾಕಾಗಿಬಿಡೈತ್ರಿ ನನಗೆ. ಬಾಳೆ ಬಗ್ಸಿಬಿಟ್ಟು ಬಡ್ಡಿಗಿರಿ ಕ್ರಾಸಿನ್ಯಾಗ ಕುಂದ್ರವ, ಗುಂಜಾವತ್ಯಾಗ ಕುಂದ್ರವ, ಮುನ್ಗೋಡಕ್ಕೆ ಬಂದು ಕುಂದ್ರವ್ರಿ. ಇವರು ಒಂದು ದಿನ ಕೈಗೆ ಹತ್ತಾರಲ್ರಿ, ಬರೀ ನಾ ಅಲ್ಲದನಿ ಇಲ್ಲದನಿ ಬಿಜಿ ಅದನಿ ಬರೀ ಇದನ್ನ ಹೇಳರಿ ಇವರೇ. ನಾವು ಎಷ್ಟಂತ ಅಲ್ಲೇನ್ರಿ ಹಂಗಾರ ನಮಗೆ ಸಂಕಟ ಆಗಂಗಿಲ್ಲ ರೀ. ಹೊಲ್ದಾಗ ದುಡಿಮೆ ಬಿಟ್ಟು ಬಾಳೆ ಬಗ್ಸಿಬಿಟ್ಟು ಗಾಡಿ ದುಡಿಯಂತ ಅದು ಮನ್ಯಾಗ ನಿಲ್ಲಿಸಿ ಇವ್ರ ಹಿಂದೆ ಅಡ್ಡಾಡ್ಬೇಕ್ರಿ ನಾವು. ಈ ಒಂದು ಹಿಂಗಾತು ಹಿಂಗಿಲ್ಲ, ಒಂದು ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕ್ರಿ. ಅವ್ರ ಮುಂದೆ ಎಲ್ಲ ಕಷ್ಟ ಸುಖ ಹೇಳ್ಕೊಂಡನ್ರಿ. ನಾ ಮಗನ ಮದುವೆ ಬಂದೈತಿ, ನನಗೆ ಅವಕಾಶ ಮಾಡಿಕೊಡ್ರಿ ಸರ, ಅದು ನಿಮ್ದು ಏನು ಕೊಡೋದು ಕೊಡ್ತೇನೆ ಅಂತ ಹೇಳಿದ್ರು ಮತ್ತು ಬರೀ ಲಂಚ ಕೇಳ್ತಾರೆ ರೀ ಇವರು. ಹೆಂಗೆ ಅಲ್ಲ ಅರಣ್ಯ ಭಾಳ ಅಕ್ರಮ ಭಾಳ ಆಗತ್ತೈತಿ ನಿಮ್ಮ ಏರಿಯಾದೊಳಗಡೆ? ಭಾಳ ಆಗಾಕ ಕುಂತೈತ್ರಿ ಸರ. ಏನೇನು ಹಾಕತ್ರಿ? ಅದು ಅಲ್ಲಿ ಹೋಗಿ ನೋಡೋರಿಲ್ಲ, ಏನಿಲ್ರಿ. ಅವ್ರು ಮಾಡಿದ್ದ ಮಾಫಿ. ನಿಮ್ಮ ಹೆಸರೇನಂದ್ರಿ? ರಮೇಶ್ ಫಕೀರಪ್ಪ ವಾಲ್ಮೀಕಿ. ನನಗೆ ಈ ಪಂಚರಾಮಿ ಲೀಟ್ರ್ ಕೊಟ್ರಿ ಅವ್ರು ನನ್ನ ಕೈಯಾಗ. ಮಾಡ್ಕ್ಯಾರಪ್ಪ, ನಿನಗೆ ಅವಕಾಶ ಮಾಡಿಕೊಡ್ತೀವಿ, ಮಾಡ್ಕ್ಯಾ ನೀನು ಅಂತ ಹೇಳಿ ಕೊಟ್ರಿ. ಆದ ನಂತರ ಆಯ್ತು ಅಂತೇಳಿ ನಾನು ನೋಡೋಣ ಅಂತ ಸುಮ್ಮನೆ ಈ ಲೀಟ್ರ್ ಇಟ್ಕೊಂಡಿರಿ ನಾನು. ಇದು ಪರ್ಮಿಷನ್ ಲೀಟ್ರ್ ರೀ, ಪರ್ಮಿಷನ್ ಲೀಟ್ರ್. ಇದನ್ನು ನನ್ನ ಹತ್ರ ಇಟ್ಕೊಂಡು ಸುಮ್ಮನೆ ಆದ್ನಿರಿ ನಾ. ಸುಮ್ಮನೆ ಆದ್ಮೇಲೆ ಅವರು 1-8 ದಿನ ಬಿಟ್ನಿರಿ ನಾ ಲೀಟ್ರ್ ಹಿಡ್ಕೊಂಡು ಮನ್ಯಾಗ. ಆಮೇಲೆ ಒಂದಿನ ಫಾರೆಸ್ಟ್ ಫೋನ್ ಮಾಡಿದ್ನಿ ರೀ ನಾನು. ಫೋನ್ ಮಾಡಿ ಅದು ಕೆಲಸ ಮಾಡಕ್ಕೆ ಹೋಗ್ಬೇಡ. ಫಾರೆಸ್ಟ್ ನಂಬರ್ ಐತೆ ನಿಮ್ಮ ಹತ್ರ? ಹಾಂ ಐತ್ರಿ. ಯಾವ ನಂಬರ್ಲಿ ಫೋನ್ ಮಾಡಿದ್ರು ಹೇಳ್ರಿ, ತೋರಿಸಿ ನೋಡ್ರಿ. ಅವರು ಯಾವ ನಂಬರ್ ರೀ ಅದು ಹೇಳ್ರಿ ಅವ್ರದ್ದು? ಯಾವ ನಂಬರ್ಲಿಂದ ಫೋನ್ ಮಾಡಿದ್ರು ನಿಮ್ಗೆ? ಇದ ನಂಬರ್ ರೀ ಸರ. ಎಷ್ಟು ರೀ ನಂಬರ್ ಅದು? 93 80 06 12 63 ರೀ. ಈ ನಂಬರ್? ಹಾಂ, ಈ ನಂಬರ್ಲಿಂದ ಕಾಲ್ ಮಾಡಿದ್ರಿ ಅವರು. ಕಾಲ್ ಮಾಡಿ ನಿಂದು ಅದು ರಿಜೆಕ್ಟ್ ಆಗೈತಿ, ನಾವು ಪರ್ಮಿಷನ್ ಕೊಟ್ಟಂತ ಅದು ರಿಜೆಕ್ಟ್ ಆಗೈತಿ, ನೀನು ಕೆಲಸ ಮಾಡಬೇಡ, ನೀನು ಮಾಡೋದಾದ್ರೆ ಸಾಹೇಬ್ರು ದೊಡ್ಡ ಸಾಹೇಬ್ರ ಕಡೆ ಹೋಗಿ ಮಾತಾಡ್ಕೊಂಡು ಕೆಲಸ ಸ್ಟಾರ್ಟಿಂಗ್ ಮಾಡು ಅಂತ ಹೇಳಿದ್ರಿ ರೀ ಅವರು. ಆಯ್ತು ಸರ ನೋಡೋಣ ಅಂತೇಳಿ ಸುಮ್ಮನೆ ಆದ್ನಿರ. ಸುಮ್ಮನೆ ಆದ್ಮೇಲೆ ಲೆಟ್ರ್ ಕೊಟ್ಟು ಕೆಲಸ ಮಾಡು ಅಂಥೇಳಿ 15 ದಿನ ಗಂಟ್ಲೇನು
ಕೆಲಸ ಮಾಡೋಕೆ ನಾನು ಇವರು ಹೇಳಿದ ತಕ್ಷಣ ಮಾಡಿದ್ರಿ. ಇವ್ರು ನನ್ನ ರೇಡ್ ಮಾಡ್ಸರಿದ್ರಿ. ಇವರು ರೇಡ್ ಮಾಡ್ಸರಿದ್ರೆ ನಾನು ನೋಡೋಣ ಅಂತೇಳಿ ನಾನು ವೇಟ್ ಮಾಡಿದ್ನಿ ರೀ. ವೇಟ್ ಮಾಡಿದ ಮೇಲೆ 15 ದಿನಕ್ಕೆ ಕಾಲ್ ಮಾಡಿದ್ರಿ ಒಳ್ಳೆ. ಇಲ್ಲ ಅದು ರಿಜೆಕ್ಟ್ ಆಗೈತಿ, DC ಆಫೀಸ್ಲಿಂದ ರಿಜೆಕ್ಟ್ ಆಗೈತಿ, ಕೆಲಸ ಮಾಡೋಕೆ ಹೋಗ್ಬೇಡ, ಸಾಹೇಬ್ರು ಭೇಟಿಯಾಗಿ ಮಾತಾಡ್ಕೊಂಡು ಕೆಲಸ ಮಾಡ ಅಂತ ಹೇಳಿದ್ರಿ ಅವರು. ಆಯಿತು ಅಂತೇಳಿ ಅದು ಯಾಕೆ ರಿಜೆಕ್ಟ್ ಆತ ಅಂತ ಕೇಳಿದ್ರಿ. ನಮಗೆ ಗೊತ್ತಿಲ್ಲ, ಅದು DC ಸಾಹೇಬ್ರಿಗೆ ಹೋಗಿ ಕೇಳು ಅಂತ ಹೇಳಿದ್ರಿ ಅವರು. ಆಯಿತು ಅಂತೇಳಿ ಸುಮ್ಮನಾದ್ನಿರ. ಸುಮ್ಮನಾದ್ಮೇಲೆ ಅಲ್ಲಿಂದ ಇಲ್ಲಿ ಮಟ್ಟ ಅವ್ರ ಕಾಲೂ ಇಲ್ಲ, ಅವ್ರ ಮಾತುಕತೆನೂ ಇಲ್ಲ, ಏನೂ ಇಲ್ಲ ರೀ. ನಾ ಕಾಲ್ ಮಾಡ್ತಾನೆ ಅದನ್ರಿ ಅವ್ರಿಗೆ, ಅವ್ರು ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ, ನಮ್ಮ ಮಾತಿಗೆ ಅವರು ಸ್ಪಂದನೆ ಕೊಡ್ತಾನೆ ಇಲ್ಲ. ಹೀಗಾಗಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ರೀ. ನಾನು ಹೋಗಿ ಕಂಪ್ಲೇಂಟ್ ಮಾಡೇನಿ ರೀ. ಮುಂದೆ ಕ್ರಮ ಅವರ ತೊಗೋಬೇಕು ರೀ ಕಾನೂನುಬದ್ಧವಾಗಿ. ನಾವು ನೋಡ್ರಿ ಬಡವ್ರಿ ರೀ, ಇವ್ರು ಹೇಳ್ದಷ್ಟು ಹಣ ನಮಗೆ ಕೊಡೋಕೆ ಆಗ್ಬೇಕಲ್ರಿ. ಈಗ ದುಡ್ಕೊಂಡು ತಿನ್ನೋ ಪರಿಸ್ಥಿತಿಯಾಗ ಇವ್ರಿಗೆ ಎಲ್ಲಿಂದ ಕೊಡೋಣ್ರಿ? ಇವರು ಈ ಥರ ಮಾಡ್ತಾರೆ ರೀ. ಇವರು ಬರೀ ಲೂಟಿನ ಹೊಡೆಯೋದು ಇವರು. ಹಿಂಗೆ ಆಗೈತೆ ನೋಡ್ರಿ ಸರ.